ಇದೇನು ವರ್ಫಿಂದ ಈಗ ಓದ್ತಾವ್ರಲ್ಲಪ್ಪ, ಎಷ್ಟು ವರ್ಷದಿಂದ ಇದೆ ಅದು? ನಿಜಾಮರ ಕಾಲದಿಂದ ಇದೆ, ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲೂ ಇತ್ತು, ಎಲ್ಲರ ಕಾಲದಲ್ಲೂ ಇದೆ. ಈಗ ಅದನ್ನ ಮುಖ್ಯಮಂತ್ರಿಗಳೇ ಸ್ವತಃ ಒಂದು ವೇಳೆ ಕೈ ತಪ್ಪಿನಿಂದ ಏನೇ ಆಗಿದ್ರು ಯಾವುದೇ ರೈತನ್ನ ಒಕ್ಕಲೆಬ್ರಿಸೋದಿಲ್ಲ ನಾವು ಅಂತೇಳಿ ಅವ್ರು ಹೇಳಿದ ಮೇಲೂ ಕೂಡ ನೀವು ಯಾಕೆ ಹೊಂಟಿದ್ದೀರಿ ತಮಟೆ ಪಡ್ಕೊಂಡು? ವರ್ಕ್ ಪಾಸಲ್ಲಿ ಇತ್ತು ಅಂತ ಇಟ್ಕೋ ಕೊಟ್ಬಿಡ್ತಾರ ವಿಧಾನಸೌಧ ತಗೊಂಡೋಗಿ ನೀನು ಅಂತವ. ಯಾವ ನೋಡ್ರಿ, ಯಾರು ಕೇಸ್ ಹಾಕಕ್ ಬರ್ತಾರ್ರಿ? ಯಾರು ಕೇಸ್ ಹಾಕಲ್ಲ, ಏನೂ ಆಗಲ್ಲ. ಎಲ್ಲ ಕಾನೂನು ಪ್ರಕಾರ ಏನು ಯಾವುದು ವರ್ಫಲ್ಲಿ ಇರಬೇಕು, ಯಾವುದು ಹಿಂದಿನ ಕಾಲದಿಂದ ಯಾವುದೋ ಪಾಣಿ ಬಂದಿರುತ್ತೆ, ಪಾಣಿ ಬತ್ತದಂಗೆ ವಿಧಾನಸೌಧ ತಗೊಂಡೋಗು ಅಂತ ಕೊಡೋಕ್ಕಾಗತ್ತಾ? ಹೆಂಗ ಆ ಕಾಲದಲ್ಲಿ ಇದು ವರ್ಫ್ ಜಾಗ ಇದ್ರೆ ಇದಕ್ಕೆ ಅನುಮತಿ ಹೆಂಗೆ ಕೊಟ್ರು? ಯಾರು ಕೊಟ್ಟರು? ಯಾಕೆ ಕೊಟ್ರು? ರೈತರ ಪಾಣಿನಲ್ಲಿ ಬಂದಿತ್ತೆ ಅಂತ ಇಟ್ಕೊಳ್ಳೋಣ, ತಪ್ಪಾಗಿ ಬಂದಿತ್ತೆ ಅಂತ ಇಟ್ಕೊಳ್ಳೋಣ, ರೈತರನ್ನ ಬಿಡಿಸಲ್ಲ. ನಿಮ್ಮ ಸರ್ಕಾರದಲ್ಲಿ ಯಾಕೆ ಬಂತು ಅಂದ್ರೆ ಅದೇ ಈ ಒಂಟ್ರಲ್ಲ ಅವ್ರನ್ನೇ ಕೇಳ್ಬೇಕು. ಯಾತ್ರೆಯ ಎಲ್ಲ 4 ಜನ ದುಡಿಕೊಂಡು ಊರಲ್ಲಿ ಒಬ್ಬೊಬ್ಬರು ನುಡಿಕೊಳ್ಳೋದು ಯಾತ್ರೆ ಹೋಗೋದು. ನೋಡ್ರಿ, ಜಮೀರ್ ಅವರು ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು, ಇದನ್ನ ವರ್ಫ್ ಜಾಗದನ್ನ ಇದು ಏನು ನಮ್ಮ ವರ್ಫ್ ಜಾಗಗಳಿದಾವೆ ಅವನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಯಾರ ಜಾಗನೂ ಬಿಟ್ಕೊಡಲ್ಲ, ಯಾರ್ದು ಏನೂ ಆಗಲ್ಲ, ಈ ರಾಜ್ಯದಲ್ಲಿ ಏನೂ ಆಗಲ್ಲ. ಇದೆಲ್ಲ ರಾಜಕೀಯ ಗಿಮಿಕ್ಸು, ಒಂದು ಸಮಾಜದ ಮೇಲೆ ಕೆಟ್ಟ ಹೆಸರು ತರಕ್ ಮಾಡ್ತಾ ಇರೋ ಕುತಂತ್ರ ಇದು. ಯಾವ ಜಿಲ್ಲಾಧಿಕಾರಿನೂ ಹೇಳಿಲ್ಲ, ಎಲ್ಲರೂ ಅವ್ರವ್ರ ಜಾಗದಲ್ಲಿದ್ದಾರೆ. ಯಾರು ಹೋಗಿ ನಿಮ್ ಜಮೀನು ಬಿಟ್ಕೊಡಿ ಅಂತ ಒಬ್ಬ ರೈತನೂ ಕೇಳಿಲ್ಲ. ಪಾಣಿ ಐತೆ ಅಂತ ಬರ್ತಾರೆ, ಪಾಣಿ ನಾವು ಮುಟ್ಟಲ್ಲ ಅಂತ ಸರ್ಕಾರವೇ ಹೇಳಿದ್ಮೇಲೆ ಒಬ್ಬ ಯಾರು ಚೇಂಜ್ ಈಗಾಗಿರೋದಲ್ಲ, ಯಾವತ್ತಿನ ನಿಜಾಮರ ಕಾಲದಿಂದ ಆಗಿರ್ತಕ್ಕಂಥದ್ದು, ಈಗಲ್ಲ ಚೇಂಜ್ ಆಗಿರೋದು ಬಿಜೆಪಿ ಕಾಲದಲ್ಲೂ 2000 ಯಾರು ನಾವು ಒಬ್ಬನೇ ಒಬ್ಬ ಜನದ್ದ ನಾವೇನಾದ್ರೂ ಕೈ ತಪ್ಪಿನ ಪಾಣಿಯಿಂದ ಆ ಜಮೀನು ಹೋಗಿದ್ರೆ ಅದನ್ನ ಬಿಡಿಸಿದಾಗ ನೀವು ಕೇಳಿ, ನಾವು ಬಿಡಿಸಿರ್ ಕೇಳಿ. ಯಾರು ಹಿಂಪಡೆದಿದೀವಿ ಅಂತ ಎಷ್ಟು ಸರಿ ಹೇಳ್ತಾರ್ರಿ ನಿಮ್ಮ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಗಳು? ಎಷ್ಟು ಸರಿ ಹೇಳಿದ್ರು? ಯಾವುದೇ ಕಾರಣದಿಂದ ಮುಟ್ಟಲ್ಲ, ಒಕ್ಕಲೆಬ್ಬಿಸಲ್ಲ, ಅವರು ರೈತರು ಯಾರು ಹೆದರ್ಬೇಕಾದಿಲ್ಲ, ಅವ್ರು ವಾಪಸ್ ವಿವಾದ ಗೊತ್ತಾಗಿದ್ದೆ ಆಗ. 4 ದಿವಸ ಇರ್ಲಿ, ಏನು 1 ದಿವಸ 2 ದಿವಸಕ್ಕೆ ಕೊಳ್ಳ ಹೋಗುತ್ತಾ ದೇಶ? ರೈತರ ಆಸ್ತಿ ಬಿಡಿಸ್ತೇ ಕೇಳಿ. ರೈತರ ಆಸ್ತಿನ ಸ್ವಾಮಿ, ರೈತರ ಆಸ್ತಿನ 1 ಕುಂಟೆ ಜಮೀನನ್ನ ಅಕ್ರಮವಾಗಿ ಯಾರಿಗಾದ್ರ ಬಿಡಿಸ್ಕೊಟ್ಟು ದಿವಸ ಕೇಳಿ. ಯಾವನ್ ಸೇರಿಸ್ತಾನೆ ಕೇಳಂತಡಿ, ಕಂಡಿಡಿಯೋದ್ಕೊಬಿಡಲ್ರಲ್ಲ ನೀವು. ಎಲ್ಲ ಯಾತ್ರಾ ಹೊಂಟ್ಬಿಟ್ರಲ್ಲ, ಕಂಡಿಡಿಯತಕ್ಕತಾಡ್ರಿ. ಏನ್ ಆಗೋಗ್ಬಿಟ್ಟಿದ್ದೆ ದೇಶ, ಮುಗಿಸ್ಕೊಬಿಟ್ಟಿತ್ತ ಏನು ಗಿಮಿಕ್ಸ್ ಮಾಡಕ್ ರಾಜಕೀಯದಲ್ಲಿ ದೊಡ್ಡ ರೇ. ಈ ದೇಶದಲ್ಲಿ ನಿರುದ್ಯೋಗಿ ಸಮಸ್ಯೆ ತಾಂಡವಾಡ್ತಾ ಇದೆ. 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂದ್ರು, ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ರಿ. ಅದ್ರ ಮೇಲೆ ಹೋಗ್ರಿ. 50 ವರ್ಷ ಅವ್ರು ಹೇಳಿರಲ್ಲ ನಿಮ್ಗೆ ಕೊಡ್ತೀನಿ ಅಂತ ಹೇಳಿರೋರು ಇವರು ಪುಣ್ಯಾತುಮ್ರು. ಇವ್ರ ತ ಕೇಳಿ, ಅವ್ರ ತ ಇರೋವಷ್ಟು ಕೊಟ್ಕೊಂಡು ಹೋಗ್ಯಾರ ಅವ್ರು ಅದಕ್ಕೆ ಮನೆಗೆ ಹೋಗ್ಯಾರ. ನೀವ್ ಹೇಳಿ, ಈಗ ಬಂದು 2 ಕೋಟಿ ಕೊಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ